ಅಪ್ಪ ಯಾಕಪ್ಪ ಒಂಥರ ಮಾರಿ ಮಾಡ್ಕೊಂಡಿ? ಏನಿಲ್ಲವಾ. ಓಯ್ ಆಯ್ ರಾಜ ಹೊಂಟಿ ನಿಮ್ಮವನ ಮನೆಗೆ ಹೊಂಟಿ. ಓಯ್ ನಿಮ್ಮಮ್ಮನ ಮನೆಗೆ ಹೊಂಟಿ ಅಪ್ಪ ನೀನು. ಓಯ್ ಗಿಡಿ ಬಾರಪ್ಪ ನೀನು ಅನ್ಕುಟ. ಓಯ್ ಮತ್ತೆ ಯಾವಾಗ ಬರೋದು ನೀನು ನಮ್ಮ ಮನೆಗೆ? ಓಯ್ ಗಿಡಿ. ಯವ್ವ ಅಪ್ಪ ಯಾಕೆ ಸಪ್ಪಗೈತಿ? ನೀ ಹೊಕ್ಕಿ ಊರಿಗೆ ಅಂತೇಳಿ ಬೇಜಾರು ಅವ್ರಿಗೆ. ಹೆಣ್ಮಕ್ಳು ಎಷ್ಟು ದಿನ ಇದ್ರು ತವ್ರ ಮನೆಗೆ 2 ದಿನ ಇದ್ದಂಗೆ ಬಿಡವ. ಹೆಣ್ಣು ಹಡಿಬಾರ್ದು ಮತ್ತೆ ಕಳಿಸ್ಬಾರ್ದವ ಮತ್ತೊಬ್ಬರ ಮನೆಗೆ. ಅದರಂಥ ಸಂಕಟ ಐತಲ್ಲ ಯಾವುದೂ ಅಲ್ಲ. ಅದೇನು ದೇವ್ರು ಅದೊಂದು ನರ್ಕ ಕೊಟ್ಟಾನ ಏನವ. ಹೆಣ್ಣು ಹುಟ್ಟಿಂದ ಅದು ನಿನ್ನೊಬ್ಬರ ಮನೆಗೆ ಕಳಿಸ್ಬೇಕನ್ನೋದು ನೆನೆಸ್ಕೊಂಡ್ರೆ ಸಂಕಟ ಆಕತಿ. ಅವ ಯಾಕೆ ಬೇ ಚಿಂತೆ ಮಾಡ್ತಿ? ಅಲ್ಲ ಮತ್ತು ನಾ ಹೋದ್ರೆ ಮತ್ತೆ ಹುಟ್ಟಿದ್ಕೊಂಡು ನೋಡಕ್ಕೆ ಬರ್ತೇನಲ್ಲ. ಹಾಂ ಬರ್ತಿ. ಆದರೂ ಈಗ ಒಂದು 6 ತಿಂಗಳಿಂದ ಇಲ್ಲೇ ಇದ್ದೆಲ್ಲ ಮಗಳ. ಅದು ಒಂಥರ ಈಗ ಇದ್ಕಿದ್ದಂಗೆ ಹೊಂಟಲ್ಲ ಅಂತ ಒಂದು ಸ್ವಲ್ಪ ಬೇಜಾರಷ್ಟೇ. ಮತ್ತೊಂದು 4 ದಿನ ಆಗತ್ಲೆ ಮರ್ತಂಗಾಕತಿ, ಮತ್ತು 4 ದಿನ ಆಗತ್ಲೆ ಮತ್ತೆ ನೆನಪಾಕತಿ. ಅವ ನೀ ಹಿಂಗೆಲ್ಲ ಮಾತಾಡಬೇಡ, ನಂಗೆ ಬೇಜಾರಾಕೈತಿ. ಬೇಸರ ಯಾಕೆ ಮಾಡ್ಕೊತಿ ಮಗಳ? ನಿಮ್ಮ ಅಪ್ಪಗ ಮಗಳು ಮೊಮ್ಮಗ ಹೊಂಟ್ರಲ್ಲ ಅಂತ ಬೇಸರ, ಅದಕ್ಕೆ ಹಂಗೆ ಮಾಡತ್ತಾನ ಏನು? ಮತ್ತೆ ಬರ್ರಿ ಆಗಾಗ ಪುರ್ಸತ್ ಸಿಕ್ಕಾಗ. ಬರ್ತೇನೆ. ನಾನೇನು ಸಣ್ಣ ಹುಡುಗೇನ? ಎಷ್ಟು ಬೇಸರ ಮಾಡ್ಕೊತಿ? ನಾ ಹೋಗೋದು ಮತ್ತೆ ಹೋಗಬೇಕಲ್ಲವೇ? ಅದಕ್ಕೆ ಯಾಕೆ ಅಷ್ಟು ಬೇಸರ ಮಾಡ್ಕೊತಿ? ನಿನಗೆ ಒಂದಲ್ಲವ 10 ಮಕ್ಕಳಾದರೂ ನೀನು ನನ್ನ ಮಗಳ. ನಾವು ಹೆಣ್ಮಕ್ಳು 10 ಮನಸ್ಸು ಹಗರು ಮಾಡ್ಕೋತೀವಿ, ಅಥವಾ ಬಾಯಿ ಮಾತಲೆ ಹೇಳಿ ಕೇಳಿ ಮನಸ್ಸಿನಾಗಿದ್ದು ಹೊರಗೆ ಹಾಕ್ತೀವಿ. ಆದ್ರೆ ಗಂಡು ಮಕ್ಳು ಹಂಗಲ್ಲವ. ಅವು ಒಂಥರ ಅವಕ್ಕೆ ಹೇಳಕ್ಕೆ ಕೇಳಕ್ಕೆ ಗೊತ್ತಾಗಲ್ಲವ. ಅವು ಮನಸ್ಸಿನೇ ಒಂಥರ ಮನಸ್ಸು ಬೇಜಾರಾಗಿತ್ತಂದ್ರೆ ಮಗ ಸಪ್ಪಗಿರ್ತೈತಿ. ಇಷ್ಟೇ, ಹಿಂಗೆ ನೋಡೇ ತಿಳ್ಕೊಬೇಕು. ಹೋಲ್ ಬಿಡ, ನನಗೆ ಹೇಳಿ ಆಕಿ ಮುಂದೆ ಅಳೋದು ಕರೀದು ಮಾಡಬೇಡ, ಆಕಿಗೆ ಬೇಸರಾಕತಿ ಅಂತ ಹೇಳಿ ನೀನೇ ಆ ಕೆಲಸ ಮಾಡಕತ್ತೀಯಲ್ಲ. ಸುಮ್ಮನಾಗಿ ಹೋಲಿ, ಏನು ಬರ್ತಾಳಂತ ಹೇಳಲ್ಲ. ಅಪ್ಪ ನೀನು ಅಷ್ಟ ಬೇಸರ ಮಾಡ್ಕೊಂಡು ಕುಂದ್ರಬೇಡ. ಇಲ್ಲವಾ ಮಗಳ, ಬೇಸರ ಮಾಡ್ಕೊಂಡು ಯಾಕೆ ಕುಂದ್ರಲಿ? ಇರಮ್ಮ ಯವ್ವ, ಯಾರ ಬಂದ್ರ? ಯಾರು? ಓ ಪುಷ್ಪ, ಬಾರ ಹುಡುಗಿ. ಏನು ಅಪರೂಪ, ತವ್ರ ಮನೆಗೆ ಬಂದಿದ್ದೇನ? ಹ್ಞೂ ರೀ, ನಾನು ರಾತ್ರಿ ಬನ್ನಿರಿ. ಅವ್ವ ಅಂದ್ಲ ಹಿಂಗೆ ಮತ್ತು ನಿನ್ಗೆ ಯಾವತ್ತು ಹಡ್ದಾಳ ನೋಡಿ ಇಲ್ಲೇ ಅದಾಳ ಅಂತೇಳಿ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣಂತ ಬನ್ನಿರಿ. 2 ದಿನ ಬಿಟ್ಟು ಊರಿಗೆ ಹೋಗ್ತೀನಿ ರೀ. ಬಾರ ಗೆಳತಿ, ಬರ್ರಿ ಒಬ್ಬ ಒಳಗದ ನೋಡು. ನಿಮ್ಗೆ ಹೇಳ್ತಿ ಬಂದ ನೋಡು, ನೀವು ಕುಂದ್ರಿ ಮಾತಾಡ್ಕೊಂತ. ನಾ ಏನಾರ ಚಾಚು ಮರ್ಯಾದು ಮಾಡ್ತೀನಂತ. ರೀ ಬರ್ರಿ. ಬಾರ ಪುಷ್ಪ, ಹೆಂಗದಿಯಾ? ಆರಾಮದಿಯಲ್ಲ? ಆರಾಮದೇನವ, ನೀನು ಆರಾಮದಿಯಲ್ಲ? ಯಾಕೆ ಒಂಥರ ಸಪ್ಪಗದಿ? ಹೋಗ್ಲಿ ಬಿಡ. ಯಾವಾಗ ಬಂದಿ? ನಾ ಬಂದು ನಿನ್ನೆ ಬಂದಿವ. ನಾನು ಇವತ್ತೊಂದು ದಿನ ಬಿಟ್ಟು ನಾಳೆ ನಾಡ್ದು ಬಿಟ್ಟು ಹೋಗ್ಬೇಕು ಊರಿಗೆ. ಹೌದನ? ಏನು ಒಬ್ಬಿಕೆ ಹುಡುಗರು? ಎಷ್ಟು ಮಂದಿ? ಹೌದು, ಒಂದು ಹೆಣ್ಣನ. ಮತ್ತೆ ಏನು ಸುದ್ದಿ ಇಲ್ಲನ? ಯಾಕೆ ಭಾಳ ದಿನ ಆಯ್ತಲ್ಲ. ನನಗೆ ಒಂದು 1.5 ವರ್ಷ ಮುಂಚೆ ಮದುವೆ ಆಗಿತ್ತವ ನಿಂದ. 1.5 ವರ್ಷ ಮದುವೆ ಆಗಿತ್ತು. ಹೆಣ್ಣಾತು ನನಗೆ ಫಸ್ಟ್. 1ನೇದು ಹೆಣ್ಣಾಗಿಂದ ನಮ್ಮ ಅತ್ತಿ, ನನ್ನ ಗಂಡ, ನಮ್ಮ ಮಾವ ಯಾರೋ ನೋಡಕ್ಕೆ ಬರಲಿಲ್ಲ. ಬರೀ 2 ವರ್ಷ ಇಲ್ಲೇ ಇದ್ಬಿಟ್ಟೆ. ನೋಡಕ್ಕೆ ಬರಲಿಲ್ಲ, ಬರೋನು ಬೇಡ ಅಂದ್ಬಿಟ್ರು. ಸಿಟ್ಟು ಬಂದು ಜಗಳ ಮಾಡ್ಕೊಳಕತ್ತಿದ್ರು. 2 ವರ್ಷ ಆಗಿಂದ ಮತ್ತು ಮನ್ಯಾಗ ಎಲ್ಲರೂ ಸೇರಿ ಮಾತಾಡಿ ನನ್ನ ಗಣ್ಣು ಆಯ್ತಂತೆ ಕರ್ಕೊಂಡು ಹೋದ. ಹೆಣ್ಣಾಗಿದ್ದಕ್ಕೆ ಹಿಂಗೆ ನೋಡುವ. ಏನು ಕೂಸುಟ್ಟಿ ನೋಡಕ್ಕೆ ಬರಲಿಲ್ಲ? ನೋಡಕ್ಕೆ ಬರಲಿಲ್ಲ. 2 ವರ್ಷ ಇಲ್ಲೇ ಉಳ್ಕೊಂಬಿಟ್ನೆ. ಮತ್ತು ನೋಡೋಕ್ಕೂ ಬರಲಿಲ್ಲ, ಮನೆಗೆ ಕರ್ಕೊಂಡು ಯಾರೂ ಹೋಗಲಿಲ್ಲ. ಕಡೆಗೆ ನಾನು ಹೋಗೋಣ ಅಂತ ತೀರ್ಮಾನ ಏನೋ ಮಾಡಿದೆ. ಆದರೆ ಎಲ್ಲಿ ಬರಬೇಡ, ಈಗ ಸದ್ಯಕ್ಕೆ ನೋಡಂತ ಹೆಣ್ಣು ಹಾಡೋದು ಕುಂತಿ, ಈಗ ಬಂದರೆ ಏನು ಮಾಡ್ತಿ, ಹಂಗೆ ಹಿಂಗೆ ಅಂತ ಭಾಳ ಬೇಜಾರಾಗಿ ಮಾತಾಡಿದ್ರು. ಹಾಗಾಗಿ ನಾನು ಹೋಗಲಿಲ್ಲ. ಬರಬೇಡ ನೀನು ಅಂದ್ಬಿಟ್ರು. ನಮ್ಮ ಮನೆಯವ್ರು ಒಂದು ಸಲ 2 ವರ್ಷದಾಗ ಒಮ್ಮೆ ಬಂದಿದ್ರು. ಬಂದು ಅವರು ನಮ್ಮವ್ವ ನಮ್ಮಪ್ಪ ಸೇರ್ವಲ್ರು, ನಿನ್ನ ಬರಬೇಡ ಅನ್ನಕತ್ತಾರ, ಕರ್ಕೊಂಬರ್ಬೇಡ ಅನ್ನಕತ್ತಾರ. ನಾನೇನು ಮಾಡಲಿ, ಈಗ ಸದ್ಯಕ್ಕೆ ಬರಕ್ಕೆ ಹೋಗಬೇಡ, ಬರುವಂತಿತ್ತು ಆಮ್ಯಾಗ ಅಂತ ಅಂದ್ರು. ಅಯ್ಯೋ ಎಂಥ ಕೆಟ್ಟ ಜನನ ಅವರು. ಅಲ್ಲ, ಹುಟ್ಟಿದ ಕೂಸಿನ ನೋಡಕ್ಕೆ ಬರಲ್ಲ ಅಂದರೆ ಏನಿದೆ? ನೋಡಕ್ಕೆ ಬರಲಿಲ್ಲ. ಅಲ್ಲ, ನಿಂಗೆ ಹೇಳಿಲ್ಲನ ನಿಮ್ಮ ಅವರ? ಇಲ್ಲವ, ನಾನು ಬಂದಾಗಿಂದ ನಿನ್ನ ಸುದ್ದಿ ಕೇಳಿಲ್ಲ. ಕೇಳಿಲ್ಲ ಅಂದ್ರೆ ಒಂದು ವಿಷಯ ಆಯ್ತು. ಅಂದರೆ ಬಂದಿಂದ ನಾನು ಒಂದೇ ಸಲ ನಾ ಆರಾಮದಳ ಅಂದೆ, ಪುಷ್ಪ ಬಂದಿದ್ಲನ ಅಂದಾಗ ಹೇಳಾಕತ್ತಿದ್ಲಕ್ಕಿನ್ನು. ಆರಾಮದಳವ, ಮನೆ ಹಿಂಗಾತ ಅಂತ ಹೇಳಾತಿದ್ಲು. ಅಟತನ ಅಂತ ಅಂದ್ಬಿಟ್ರೆ ನಮ್ಮವ್ವ ನಮ್ಮಮ್ಮ ಏನೋ ಸುದ್ದಿ ನಡಕ್ಕೆ ತಗೊಂಬಂದ್ಲು, ಮರ್ತಾ ಬಿಡ್ಲ ಕೆಲಿಗೆ. ಹೌದನ? ಇರಲಿ ಬಿಡು, ಒಟ್ಟಿಗೆ ಆರಾಮದಿಯಲ್ಲ? ನಿಂದೇ ಚಲೋ, ಸಾದ್ರ ಮಾವನ್ ಕಟ್ಕೊಂಡೆ ಸಾದ್ರ ಅತ್ತಿನ ಅತ್ತಿ, ಹೌದಿಲ್ಲ? ಆರಾಮಾಗದಿ. ಹ್ಞೂ, ನಮ್ಮ ದೇವ್ರು ನನಗೆ ಅದೊಂದು ಒಳ್ಳೇದು ಮಾಡ್ಯಾನ ಬಿಡ. ನಮ್ಮ ಅತ್ತಿ ತಾಯಿ ಗತೆ ನೋಡ್ಕೊತಾಳ, ಸುಳ್ಳು ಯಾಕನ್ಬೇಕು. ಸಾದ್ರತ್ತಿ ಒಂದು ಮಾತಾತ, ಆದರೆ ಒಟ್ಟು ನನ್ನ ಭಾಳ ಪ್ರೀತಿಯಿಂದ ನೋಡ್ಕೊತಾಳೆ. ನಮ್ಮ ಮಾವನು ಅಷ್ಟೇ ನನ್ನ ಮೇಲೆ ಭಾಳ ಜೀವನ ಇಟ್ಟಾನ. ಆಗಲಿ ಬಿಡ, ನೀನಾರ ಖುಷಿ ಇದೆಯಲ್ಲ. ಅಲ್ಲ,
ಅದಾದಮೇಲೆ ಮತ್ತೆ ಮಕ್ಕಳು ಏನು ನಿಂತಿಲ್ಲನ, ನಿಂತಿತ್ತು. ಗಂಡು ಕೂಸು ಹುಟ್ಟಿತು ಕಡೆಗೆ. ನಮ್ಮ ಅತ್ತಿ ನಮ್ಮ ಮನ್ಯಾಗ ಎಲ್ಲರೂ ಎಷ್ಟು ಖುಷಿ ಆದ್ರಂತಿ. ಗಂಡು ಕೂಸು ಹುಟ್ಟಿತು. ಅದೇನಾಯ್ತು ಗೊತ್ತಿಲ್ಲ, ಹುಟ್ಟೊಂದು 3 ದಿನ ಆಗಿತ್ತು, ಆರಾಮಿಲ್ಲ. ಅದಕ್ಕೆ ಖುಷಿಗೆ ಒಂಥರ ಜ್ವರ ಬಂದಂಗೆ ಆತ. ಒಮ್ಮೆ ದವಾಖಾನಿಗೆ ಹೋಗಿದ್ದು ಕೂಸು ಕಣ್ಣ ಮುಚ್ಚಿಬಿಡ್ತವ. ಏನು ಹುಟ್ಟಿ ತೀರ್ಕೊಂಡೇ ಬಿಡ್ತು. ಒಂಥರ ನನಗೆ ಭಾಳ ಬೇಜಾರಾಯ್ತು. ಎಷ್ಟು ಅತ್ತೇನಿ ಅನ್ನಂಗಿಲ್ಲ, ಎಷ್ಟು ನೋವು ಪಟ್ಟೇನಿ ಅನ್ನಂಗಿಲ್ಲ, ಎಷ್ಟು ಸಂಕಟ ಪಟ್ಟೇನಿ ಅನ್ನಂಗಿಲ್ಲ. ಆ ಕೂಸಿಲ್ ನಮ್ಮ ತವ್ರ ಮನೆಯಾಗಿದ್ದಾಗ ತೀರ್ಕೊಂಡಿದ್ದಕ್ಕೆ ನಮ್ಮ ಅತ್ತಿ, ನನ್ನ ಗಂಡ, ನಮ್ಮ ಮಾವ ಎಲ್ಲರೂ ನಿಮ್ಮವು ಸರಿ ನೋಡ್ಕೊಂಡಿಲ್ಲ, ನಿಮ್ಮವು ಸರಿ ನೋಡ್ಕೊಂಡಿಲ್ಲ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡಿದ್ರು. ಅವಾಗಿನಿಂದ ಇವಾಗಿನವರೆಗೂ ಈಗ ಒಂದು 6 ತಿಂಗಳಾತ್ ನಾ ಬರಾಕತ್ತಿ ಹೋಗಾಕತ್ತಿ. ಇಲ್ಲಿ ಕಳ್ಸಂಗಿಲ್ಲ ಅಂಥೇಳಿ ಕಳ್ಸತ್ತಿದ್ದಿಲ್ಲ. ತವ್ರ ಮನೆಗೆ ಹೊಕ್ಕೀನಿ ಅಂತ ಸುದ್ದಿ ತೆಗೆದ್ರೆ ಸಾಕು, ಜಗಳ ಅಂದ್ರೆ ಜಗಳ, ಹೋಗ್ಬೇಡ, ಎದಕ್ಕೆ ಹೊಕ್ಕಿ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕೆ ಶುರು ಮಾಡಿದ್ರು. ಹೌದಾ, ನನಗೆ ಹುಟ್ಟಿದ್ದೊಂದು ಗಂಡು ಖುಷಿನ ಕೊಂದಿದ್ದೇ ನಿಮ್ಮಪ್ಪ ನಿಮ್ಮವ್ವ ಅಂತ ನನ್ನ ಗಂಡ. ಬೇಜಾರು ಮಾಡ್ಕೋಬೇಡೆ. ಒಂಥರ ಬೇಜಾರಕ್ಕೆತವ ಇದೆಲ್ಲ ನೋಡಿದ್ರೆ. ಅವಾಗ ತವ್ರ ಮನೆಯಿಂದ ಕರ್ಕೊಂಡು ಹೋಗಲ್ಲ ಗಂಡನ ಮನೆಗೆ ಅಂತಿದ್ರು. ಈ ಗಂಡನ ಮನೆಯಿಂದ ತವ್ರ ಮನೆಗೆ ಕರ್ಕೊಂಡು ಹೋಗಲ್ಲ ಅಂತಾರೆ. ಏನು ಹೇಳ್ತಿ ಹೇಳ? ನಾನೊಂಥರ ಬಾಲ್ ಇದ್ದಂಗೆ. ಆ ಕಡೆಯಿಂದ ಅವ್ರು ಓದಿತಾರೆ, ಈ ಕಡೆಯಿಂದ ಇವ್ರು ಓದಿತಾರೆ. ಯಾರಿಗೂ ಬೇಡ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತಿ? ಆಗೋದೆಲ್ಲ ಒಳ್ಳೇದು ಕನ್ಕೋಬೇಕು. ಒಬ್ಬೊಬ್ರು ಹಣೆ ಬರೋ ಒಂದೊಂದು ಥರ. ಇರಲಿ ಬಿಡು, ಆ ಖುಷಿಯಿಂದ ಆಯಸ್ಸಿದ್ದೆ ಅಷ್ಟೆ. ಯಾರು ಏನು ಮಾಡೋಕ್ಕತ್ತೈತಿ ಹೇಳಿ ನೀನೇ ನೋಡೋಣ. ನೀ ಹೇಳ್ದಂಗೆ ನಮ್ಮ ಮನ್ಯಾಗ ತಿಳ್ಕೊಳ್ಳಲ್ಲವಾ? ನಿನ್ನ ಗಂಡನ ಮನ್ಯಾಗ ಏನು ನಿನ್ನ ಗಂಡ ನಿನ್ನ ಮೇಲೆ ಜೀವನ ಇಟ್ಟಾನ. ನನಗೆಲ್ಲ ವಿಚಾರ ಗೊತ್ತಾಯ್ತು, ನಮ್ಮವು ಹೇಳಿಲ್ಲ. ಆದರೆ ನನ್ನ ಮನ್ಯಾಗ ಹಂಗಲ್ಲ. ಆದರೆ ಮತ್ತೆ ಇಷ್ಟು ಚಲೋ ಸೀರೆ ಉಟ್ಕೊಂಡು, ಇಷ್ಟಕೊಂಡೆ ಒಡವೆ ಹಾಕ್ಕೊಂಡು ಇಷ್ಟು ಆರಾಮದಿ. ತವ್ರ ಮನೆಗೆ ಬರೋ ಹೊತ್ತಿಗೆ ನನ್ನ ಗಂಡ ಇವನ್ನೆಲ್ಲ ಹಾಕ್ಕೊಂಡು ಹೋಗಂತೇಳಿ ಅಂತಾನೆ. ಹಾಕ್ಕೊಂಡು ಬರ್ತೀನಿ, ಆದರೆ ವಾಪಸ್ ಮತ್ತೆ ಅಲ್ಲಿ ಹೋಗಿಂದ ಎಲ್ಲ ತೆಗೆದು ನಮ್ಮ ಅತ್ತಿ ಕೈಯಾಗ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಬಂದಾಗ ಯಾರಿದ್ರಿಗೆ ನಾ ಕಡಿಮೆ ಕಾಣಬಾರ್ದು ಅಂತೇಳಿ ಕೊಟ್ಟು ಕಳಿಸ್ತಾರೆ, ಹಾಕಿ ಕಳಿಸ್ತಾರೆ. ಅಲ್ಲಿ ಹೋಗತ್ಲೆ ಇವೆಲ್ಲ ನಮ್ಮ ಅತ್ತಿ ಕೈಯಾಗಿರ್ತಾವೆ. ನಮ್ಮ ಅತ್ತಿ ಟ್ರಂಕ್ನಾಗ ಇಟ್ಕೊಂಡು ಚಾವಿ ಹಾಕ್ಕೊಂಡಿರ್ತಾಳೆ. ಒಂದು ಚಲೋ ಸೀರೆ ಬೇಕಂದ್ರೆ ನಮ್ಮ ಅತ್ತಿ ಕೇಳ್ಬೇಕು ಗೊತ್ತಾ ನಾನು. ಅಯ್ಯೋ ದೇವ್ರೆ, ಹೋಗ್ಲಿ ಬಿಡ, ಬೇಜಾರು ಮಾಡ್ಕೋಬೇಡ. ಅಲ್ಲ ನೀ ಮನ್ಸಿಗೆ ನೋವು ಮಾಡ್ಕೊಂಡೆ ಅಂದ್ರೆ ಒಂಥರ ಆಕತ್ತವ ನನಗೆ. ಹೋಗ್ಲಿ ಬಿಡ, ನಾನು ನನ್ನ ಕಷ್ಟ ಹೇಳ್ಕೊಳಕ್ಕೆ ಬಂದಂಗೆ ಆತನವ. ಏನು ಅನ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಏನು ಅಂದ್ಕೊಂಡಿಲ್ಲ, ಒಂಥರ ಬೇಜಾರಾತಷ್ಟೇ. ಯಾಕಂದ್ರೆ ನನ್ನ ಗೆಳತಿ ಊಟದಾಗಿಂದ ನೀನು ನೋಡಿದ್ದೆ ನಾನು. ನಿನಗೆ ಹಿಂಗೆ ಅಂದ್ರೆ ಒಂಥರ ಮನ್ಸಿಗೆ ದುಃಖ ಆಕತ್ತಲ್ಲ ಎಷ್ಟೇ ಆದರೂ. ಏನು ಹೇಳವ ನಾನು? ಈಗರ ಗಂಡ ಹೆಂಡತಿ ಚಂದ ಅದಿರೇ ಇಲ್ಲ? ಗಂಡ ಹೆಂಡತಿ ಚಂದ ಅದೇವಿ. ಆದರೆ ನಮ್ಮ ಅತ್ತಿ ಏನು ಹೇಳ್ತಾಳೆ ಅದೇ ನಡೀದು. ನಮ್ಮ ಅತ್ತಿ ಹೆಂಗೆ ಹೇಳ್ತಾಳೆ ಅದೇ ಆಗೋದು. ಯಾಕಂದ್ರೆ ಮೊದಲು ಗಂಡನ ಮನೆ ಒಳಗೆ ಗಂಡ ನಮ್ಮಂತ ಇರ್ಬೇಕು. ಏನು ಅವಾಗ ಗಂಡನ ಮನೆಯಾಗ ಇದ್ದವ್ರು ಯಾರ್ದು ನಮಗೇನು ಅನ್ಸಂಗಿಲ್ಲ. ಆದರೆ ಗಂಡನೇ ನಮ್ಮಂತ ಇಲ್ಲ ಅಂದಮೇಲೆ ಗಂಡನ ಮನೆಯಾಗಿದ್ದವ್ರದ್ದು ಒಂದೊಂದು ಮಾತು ಒಂಥರ ಬಾಣ ಚುಚ್ಚಿದಂಗೆ ಹಾಕಿರ್ತಾವೆ ಗೊತ್ತಾ. ಬಿಟ್ಕೊಟ್ಟು ಬಂದು ಅವ್ರ ಮನೆಗೆ ಕುಂದ್ರಕ್ಕೂ ಆಗಲ್ಲ, ಗಂಡನ ಮನೆಯಾಗ ಇರೋಕ್ಕೂ ಆಗಂಗಿಲ್ಲ. ಈಗ ಎಲ್ಲರೂ ಹೊಂಟಿದ್ದೇನೆ, ಯಾಕೆ ತಯಾರಾಗಿಲ್ಲ? ಇಲ್ಲೇ ನನ್ನ ಗಂಡನ ಸಂಬಂಧಿಕರು ಯಾರೋ ಅದಾರಂತ ಬಾಜು ಊರಿನಾಗ, ಅವ್ರನ್ನ ಮಾತಾಡ್ಸ್ಕೊಂಬರ್ಬೇಕಂತ. ಅದಕ್ಕೆ ನನ್ನ ಗಂಡ ನಾ ಬರ್ತೀನಿ ಅಂದಿದ್ದ, ತಯಾರಾಕ್ಕೊಂಡು ನಿಂತೆ ಹೋಗ್ಬೇಕಾಗೈತೆ ಅಲ್ಲಿ ಮಾತಾಡ್ಸ್ಕೊಂಬರಕ್ಕೆ. ನೀನು ಮತ್ತೆ ಊರಿಗೆ ಹೋಗ್ತಾನೆ ಅಂತ ಏನೋ ಅಂದೆ ಅಂತ, ಅದಕ್ಕೆ ಹಂಗಾರೆ ಮಾತಾಡ್ಸಂತಡಿ. ಮತ್ತು ನಾನು ನೀವು ಹೋಗೋದ್ನೇ ಗೊತ್ತಾಗಲಿಲ್ಲ ಅಂದ್ರೆ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಆಕೆ ಬಂದು ಎಟ್ಟತ್ತ ಚಾಗಿ ತರಬಾರ್ದನ್ಬೇ? ತನ್ನಿ ಹಾಳಾದ ಕಟ್ಟಿಗೆ ಉರಿಯವಲು. ಗ್ಯಾಸ್ ಒಂದು ಖಾಲಿಯಾಗಿ ಕಂಡಪಟ್ಟು ದಿನ ಆತ. ನಿಮ್ಮ ಅಪ್ಪಗೆ ಹೇಳಿ ಸಾಕಾತು ಆತಾಗ ತಡಿ ತಂದ ಬಿಟ್ನಿ. ಬ್ಯಾಡ್ ಬಿಡೇವ, ಅವ್ರಿಗೆ ಅದಕ್ಕೆ ಸುಳ್ಳ ತ್ರಾಸ ಕೊಡ್ತಿ. ಅಯ್ಯ ಇರ್ಲಿ ಬಿಡು, ಅಪ್ರೂಪಕ್ಕೆ ಬಂದು ತಟ್ಟಕ್ಕೆ ಚಾ ಕೊಡಲಿಲ್ಲ ಅಂದ್ರೆ ಹೆಂಗೆ? ನಮ್ಮ ಊರ ಕಡೆ ಬಂದ್ರೆ ನಮ್ಮ ಮನೆಗೆ ಬಾ. ಏನು ಅಯ್ಯೋ ದೇವ್ರೆ, ಹೊರಬೀಳಂಗಿಲ್ಲ ಇವ ನನ್ನ ಗಂಡ. ಎಲ್ಲದಕ್ಕೂ ಅನುಮಾನ ಪಡ್ತಾನ, ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಗೊತ್ತೈತಿ. ಏನ ಅಂದಿಟ್ಟು ಬಂದ್ರೆ ನಮ್ಮ ಓನ್ ಮನೆ, ಹೋದ್ರೆ ನನ್ನ ಗಂಡನ ಮನೆ ಅಷ್ಟೇ. ಅವಾಗೆ ಎಲ್ಲಾರ ಕರ್ಕೊಂಡು ಹೋದ್ರೆ ಅಷ್ಟೇ ಹೋಗ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಎಲ್ಲಿ ನಿನ್ನ ಮಗ ಕಾಣವಲ್ಲಲ್ಲ? ನಮ್ಮಪ್ಪ ಎತ್ಕೊಂಡಿದ್ನಲ್ಲ ಅಲ್ಲೇ ಬಾಗಲ್ಲ, ನೋಡ್ಲಿಲ್ಲ? ಇಲ್ಲ ಯಾವ ಹುಡುಗನ ಕರ್ಕೊಂಬ ಅನ್ನ ಅಪ್ಪಗ, ಆಕಿ ನೋಡ್ತಾಳಂತ. ನನ್ನಂತೇಳಿ ಭಾಳ ರೊಕ್ಕ ಇದ್ದಿದ್ದಿಲ್ಲ, ಒಂದು 10 ರೂಪಾಯಿ ಇತ್ತು ಅಷ್ಟೇ ತೊಗೊಂಬಂದೇನಿ. ಖುಷಿನ ಕೈ ಕೊಟ್ಟು ನೋಡ್ತೀನಿ, ಏನು ತಿಳ್ಕೊಬೇಡ. ನಾ ಇದ್ದಿದ್ದು ಬಾಯಿ ಬಿಟ್ಟೆ ಹೇಳಕತ್ತೀನಿ. ಹಂಗೆ ಅದು ತರಕ ಆಗಲಿಲ್ಲ. ನಿನಗೆ ಯಾರಿಗೆ ಕೇಳಿದ್ದೆ ಏನು ತಂದು ಏನು ಬಿಟ್ಟು ಅಂದ್ರೆ ನೋಡಿ ನನ್ನ ಮಗನ ಅಂತೇಳಿ? ನೀ ಹಿಂಗೆ ಮಾತಾಡಕ್ಕೆ ಹೋಗ್ಬೇಡವಾ, ನೀ ಬಂದೆಲ್ಲ ಅಷ್ಟೇ ಸಾಕು ನನಗೆ. ಆದರೂ ಈ ಸೀರೆ ಈ ಬಂಗಾರದಾಗ ಭಾಳ ಚಂದ ಕಾಣಕತ್ತಿ ಅಲ್ಲ. ಈಗೂ ನಿನಗೆ 2 ಮಕ್ಳು ತಾಯಿ ಅಂತ ಯಾರು ಅನ್ನಂಗಿಲ್ಲ ಬಿಡ. ಎಷ್ಟು ಚಂದದಿಯೇ, ಎಷ್ಟು ತೆಳ್ಳಗದಿ ನೀನು. ಕರೆನ ಭಾಳ ಚಂದ ಕಾಣಕತ್ತಿ.
ಈ ಚಂದನ ಮುಳುವಾಗೈತೆ ನನಗೆ. ನನ್ನ ಗಂಡ ಯಾರು ಕೊಟ್ಟು ನಿಂತು ಮಾತಾಡಿನಿ ಅಂದ್ರು ಅನುಮಾನ ಪಡ್ತಾನೆ. ನಾ ಚಂದಿಲ್ಲ ಅಂದ್ರೆ ಹಿಂಗೆ ಅನುಮಾನ ಪಡ್ತಿದ್ದಿಲ್ಲ ನಾ. ಈ ಗಂಡಸ್ರ ಹಣೆ ಬರನ ಇಷ್ಟ ಅಲ್ಲೇವ. ಏನು ಹೊಸ್ತಾಗಿ ನೋಡೋದ, ತಾವು ಇಡೀ ಊರು ಅಡ್ಡಾಡಿ ಬಂದ್ರು ನಡೀತೈತಿ, ಆದ್ರೆ ಯಾರನ್ನೂ ಮಾತಾಡ್ಸ್ಬಾರ್ದು, ನಾವು ಹೆಣ್ಮಕ್ಳು ಈ ಕಡೆನೂ ನೋಡಬಾರ್ದು. ಬಸಪ್ಪ. ಹಾಂ ಹೇಳ್ಬೇ. ಅಪ್ಕರ್ನ ಹೊಕ್ಕನಂತ ಹೇಳಿ ಈಗ 5 ನಿಮಿಷ ಒಂದು ಈಟ್ ಯಾಕೆ ತಲೆ ಹೊಡ್ತಿದ್ದಂಗೆ ಆಗೈತಿ. ಒಂದು ಈಟ್ ಕುಂತಂಗೆ ಮಾಡಿ ಹೊಕ್ಕನಿ. ಒಂದು ಚಾ ಮಾಡ್ಬೇ. ಚಾ ಮಾಡ್ತೀನಿ. ಅಪ್ಪ ಏನು ಕರೆದಿಲ್ಲ. ನಾನು ನಿನಗೆ ಹೇಳಕ್ ಬಂದೆ, ನಿಮ್ಮ ತಂಗಿ ಕರಿತೀಯ ನೋಡ್ಲಾ? ಯಾಕ? ಅಲ್ಲಪ್ಪ ಮತ್ತೀಗ ಕಿನ್ ಕರಿಯಂಗಿಲ್ಲ ಹಂಗಾರೆ ನೀನು? ಈಗ ನೋಡವ ಆಕಿನ ಕರಿ ಅಂತದ್ದು ಏನು ಜರತ್ತಿಲ್ಲ. ಅದು ಎದಕ್ಕೆ ಕರಿಬೇಕಂತ ನಂಗೆ ಅದು ಅರ್ಥ ಆಗ್ವಲ್ತು. ಎದಕ್ಕೆ ಕರಿಬೇಕು ಅದನ್ನಾರು ಹೇಳಿ ನನಗೆ. ಎದಕ್ಕಂದ್ರೆ ನಿನ್ನ ಮಗನ ಕರ್ಕೊಂಬರ್ತೀವಲ್ಲಪ್ಪ. ಕರ್ಕೊಂಬಂದ್ಮೇಲೆ ಈಗ ಮತ್ತೆ ಹಬ್ಬ ಇದು ಆಕಿನ ಕರ್ಕೊಂಬಂದ್ಮೇಲೆ ಆರತಿ ಮಾಡಿ ಒಳಗೆ ಕರ್ಕೊಳ್ಬೇಕಾರೆ ತಂಗಿದ್ರು ಚಲೋ ಅಲ್ಲನ? ಊರ ಮಂದಿರ ಏನಂದಾರ ನೀನು ಹೇಳಿ ನೋಡೋಣ. ಅದು ಅಲ್ಲದೆ ಜೊತೆಗೆ ಈಗ ಹುಡುಗ ಬಂದಿನ ಹೆಸರು ಕಾರ್ಯಕ್ರಮ ಅದು ಇದು ಎಲ್ಲ ಮಾಡ್ಬೇಕಾಕತಿ. ಅವಾಗ ತಂಗಿ ಮನೆಯಾಗಿಲ್ಲ ಅಂದ್ರೆ ಹೆಂಗ್ಲ? ಆತು ಕರೀರಲ್ಲ ನೀವು, ಅದಕ್ಕೇನಾಗದೈತಿ? ನೀ ಕರೀದು ಬೇರೆ, ನಾವು ಕರೀದು ಬೇರೆ. ಈಗ ಮೊದಲು ಬೇರೆ ಥರ ಇತ್ತು, ಈಗ ಬೇರೆ ಥರ ಆಗೈತಿ. ನೋಡವ ನಾ ಕರೆಯಂಗಿಲ್ಲ ಅನ್ನೋಕ್ಕೇನೈತಿ? ಮನ್ಸಿಗೂ ಅಷ್ಟು ಬೇಜಾರೇ ಮಾಡ್ಯಾಳಕ್ಕಿ, ಯಾಕೋ ಗೊತ್ತಿಲ್ಲ. ನಾ ಮಾತ್ರ ಕರೆಯೋದಿಲ್ಲ, ನೀ ಬೇಕಾದ್ರೆ ಕರ್ಕೊ. ಅಲ್ಲೆಲ್ಲ ಹಂಗಂದ್ರೆ ಹೆಂಗೆ? ಒಂದು ಸೀರೆ ತರ್ಬೇಕು ಆಕಿಗೆ. ಸ್ವಾದ್ರತ್ತಿ ಎಷ್ಟಾದರೂ ಈಗ ಹೆಸರು ಕಾರ್ಯಕ್ರಮ ಮಾಡಿದ್ರೆ ಒಂದು ಏನಾರ ಬಂಗಾರ ಕೊಡ್ಬೇಕಾಕತಿ, ಸೀರೆ ಕೊಡ್ಬೇಕು, ಇನ್ನೂ ಸುಮಾರು ಅದಾವ ಕೆಲಸ. ಮೊನ್ನೆ ಎಲ್ಲ ಹೆಸರಿಟ್ಟು ಆಗೈತಿ. ಏನು ಬಂಗಾರ ಈಗೇನು ಮತ್ತೊಮ್ಮೆ ಕೊಡೋ ಅವಶ್ಯಕತೆ ಇಲ್ಲ, ಮತ್ತೊಮ್ಮೆ ಹೆಸರಿಡೋ ಅವಶ್ಯಕತೆನೂ ಇಲ್ಲ. ಬೇಕಾದ್ರೆ 4 ಮಂದಿ ಕರೆದು ಊಟಕ್ಕೆ ಇದು ಮಾಡ್ರಿ. ನಿನ್ನ ಮೊಮ್ಮಗಂದು ಏನು ಮಾಡ್ಬೇಕಂತದಿ ನೀ ಮಾಡು. ಹಂಗಂತೇಳಿ ಮತ್ತೆ ಆಕಿನ ಕರೆದು ಮಾಡ್ಬೇಡ. ಸಾಕು, ಆಕಿನ ಕರ್ದು ಆಡಂಬರ ಮಾಡಿದ್ದು ಏನು ಮಾಡಿದ್ರು ಅಷ್ಟೇ. ಯಾಕ್ಲ ಹಂಗಂತಿ? ಗೊತ್ತಾಕಿ ನಿಂಗೆ ಬೇಜಾರು ಮಾಡ್ಯಾಳ ಅಂತೇಳಿ ಹಂಗಂತೇಳಿ ಏನು ಬಿಟ್ಟೆ ಬಿಡಕ್ಕಾಕತ್ತಿಲ್ಲ? ಹೇಳಿ ನೀನು ನೋಡೋಣ. ಎಷ್ಟಾದರೂ ಅಣ್ಣಕ್ಕಿಯಪ್ಪ ನೀನು. ಈಗ ನಾವಿರತ್ತನ ಆತ, ನಾಳೆ ನಾವು ಸತ್ಕಾಲಕ್ಕರ ನೀನೇ ಮಾಡ್ಬೇಕಾ ಎಲ್ಲದನ್ನು? ನೀ ಹಿಂಗೆ ಮಾಡ್ಕೊ ಕೂತ್ರ ಮಕ್ಕನ ಹಂಗಾರೆ. ಈಗ ನಾವು ನಾಳೆ ನಾವು ಸತ್ತಿಂದೆಲ್ಲ ಮುಗಿತಾನೆ ಹಂಗಾರೆ ಹೇಳಂಗಾರ. ಆವಾಗ ನೀ ಏನು ಮಾಡ್ತೀಯ ಇಲ್ಲ ಕರಿತೀಯ ಇಲ್ಲಕ್ಕಿನ್ನ ಹೇಳಪ್ಪ. ಯವ್ವ ಎದಕ್ಕೆ ಮಾತು ಹಚ್ಕೊಂಡು ನಿಂತಿ? ಈಗ ಕರೀರಿ ನೀವು, ನಾ ಕರಿಯಕ್ಕೆ ಬ್ಯಾಡ ಅಂತಿಲ್ಲ ಅಂದನಿ. ನಾನು ಮಾತಾಡ್ಸಲ್ಲ ಅಂದೆ, ಬಂದ್ರೆ ಮಾತಾಡಿಸ್ತೀನಿ ಎಲ್ಲ. ಆದ್ರೆ ಹಂಗಲ್ಲ, ಮೊದ್ಲಿದ್ದ ಪ್ರೀತಿ ಈಗ ಮತ್ತೆ ಬರ್ತತೆ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಕರಿ ಹಂಗೆ ಕರೀರಿ, ನಾ ಏನು ಬೇಡ ಅನ್ನೋದಿಲ್ಲ ನಿಮ್ಗೆ. ಆಸ್ತಿಯಾಗ ಪಾಲು ತೊಗೊಂಡ್ಲ ಅಂದ್ಬಿಟ್ಲೆ ಏನು ಮಾತಾಡ್ಬಿಟ್ಬಿಡ್ದನ್ಲ? ಬರೀ ಆಸ್ತಿ ಒಳಗೆ ಪಾಲು ತೊಗೊಂಡಿದ್ದಕ್ಕೆ ಮಾತು ಬಿಟ್ಟಿಲ್ಲವ ನೀನು. ಇಂಥವು ಮಾತಾಡಿ ನನ್ನ ತಪ್ಪನೆ ಸಿಗಿಸ್ಬೇಡ. ಏನು ಆಸ್ತಿಯಾಗ ಪಾಲು ತೊಗೊಳೋದು ಏನು ಬಿಡು, ಲೆಕ್ಕಿನ ಮಗಳೇ ತೊಗೊಂಡಾಳ. ಏನು ಮಾಡೇ ಇಲ್ಲ, ಏನು ಕೊಟ್ಟೇ ಇಲ್ಲ, ನೀವು ಏನು ನಮಗೆ ನೋಡೇ ಇಲ್ಲ ಅಂತ ಮಾತಾಡಿದ್ಲಲ್ಲ, ಅದೇ ಬೇಜಾರಾಗಿರೋದು. ಅವ್ರ ಗಂಡ ಸಾಲ ಮಾಡಿ ಸಿಕ್ಕೊಂಡು ಎಷ್ಟು ಫಜೀತಿ ಆಗಿತ್ತು ನಿನಗೂ ಗೊತ್ತೈತಿ, ಹೌದಾ? ಇಷ್ಟೆಲ್ಲ ಮಾಡಿದ್ರು ನಾನು ಮತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಅವಾಗಿನ ತುಸ ರೊಕ್ಕ ಕೊಟ್ಟನ ಅಪ್ಪ. ಯಾಕೆ ನಿನ್ಗೇನು ಗೊತ್ತಿಲ್ಲನ? ಅಕ್ಕಿಗೇನು ಗೊತ್ತಿಲ್ಲನ? ಅಷ್ಟೆಲ್ಲ ಕೊಟ್ಟರು ಮತ್ತು ಏನು ಕೊಟ್ಟೇ ಇಲ್ಲ ಮಾಡೇ ಇಲ್ಲ ಅಂದ್ಬಿಟ್ಲಲ್ಲ, ಅದೇ ಯಾಕೋ ಬೇಜಾರು. ಸಾಲದಕ್ಕೆ ನನ್ನ ಹೆಂಡತಿಗೇನು ತುಸ ತೇಜೋವಧಿ ಮಾಡ್ತಾಳಕ್ಕಿ? ಎಷ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮತ್ತದು ಏನು ತೀರ ಏನು ಮರ್ಯಾದೆ ಅನ್ನೋದು ಏನು ಇಲ್ಲ ಅಂತ ಕುಂಬಿಟ್ಟಾಳ ಏನಕ್ಕೆ? ಈಗ ನಾಳೆ ನಾನು ಹೆಂಡತಿ ಬಂದಿದ್ದು ಹಂಗೆ ಮಾತಾಡ್ತಾಳ ಬಿಡವ. ನಕ್ಕೊಂತ ಮಾತಾಡೋದು ಅದಕ್ಕೆ ಜೈಮಾನಕ್ಕೆ ಇಲ್ಲ. ಅದು ಯಾಕೆ ಹಂಗೆ ನಡ್ಕೋತಾಳ ಏನೋ ದೇವ್ರಿಗೆ ಗೊತ್ತು. ಆಗಲಿ, ನಾ ತಿಳಿಸಿ ಹೇಳ್ತೇನೆ ಹಂಗೆ ಮಾಡ್ಬೇಡ ಅಂತೇಳಿ. ಕರಿ. ನಾ ಕರೆಯಲ್ಲ. ಅಯ್ಯೋ ದೇವ್ರೆ, ನಾ ಕರೆಯೋದೇ ಇಲ್ಲ ಅಂತ ಕಂಡು ತುಂಡು ಮಾಡಿ ಹೇಳ್ಬಿಟ್ನಲ್ಲಿವ. ನೋಡೋಣ, ನಾನೇ ಇವ್ರ ಅಪ್ಪನ ಕಡೆ ಫೋನ್ ಹಚ್ಚಿಸ್ತೇನೆ, ಮತ್ತೇನು ಮಾಡೋದು. ಕರೀರಿ ಅಂತ ಹೇಳ್ತೇನೆ. ಆಕಿನೂ ಆಗಿಂತಕ್ಕೆ ಈಗ ಬಂದು ಏನು ರಾಗ ತೆಗಿತಾಳ ಯಾರಿಗೆ ಗೊತ್ತು. ದೇವ್ರೇ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ನೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ನೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ಮತ್ತ ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರಿಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡಿಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ
ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರು ತೊಗೊಂಬಂದು ಅಂದ್ರೆ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರು ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರೆ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಅದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ, ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ. ನನಗೆ ಮಸಳೆ ತರಿಸ್ತೀಯ ನೋಡ್ರಿ ಅಂತ ಅದಕ್ಕೆ ಮಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರೀಪ್ಪ ಹೊರಗಂತ ಬರಕ ಅದೇ ಇಲ್ಲ ಹೌದಾ. ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆದ ವಿಡಿಯೋ ಮಾಡ್ತೀನಿ.